Dear students, third semester BA BSc, let us know how your test on prose will be with what kind of questions. See, earlier, see, we did revision on prose. Now, let us discuss how the prose, there will be a test on prose with these objectives. See, we have to make you know kind of questions to be answered. So what kind of questions will be there in the question paper, and also how much you will have to answer and how your answer should be. That is also very important. And you should be able to understand the questions so that you can easily grasp the answers. See, the first type of question on prose units will be short notes. There will be short notes, 3 short notes you will have to answer on prose units. See how those questions will be. They will be for 5 marks. The human relationship in the last leaf. ಅಂದರೆ ಲಾಸ್ಟ್ ಲೀಫ್ ಕಥೆಯಲ್ಲಿ ಮಾನವೀಯ ಸಂಬಂಧದ ಬಗ್ಗೆ ನೀವು ಏನನ್ನು ಕಾಣ್ತೀರಿ. ಸೊ ಅಲ್ಲಿ ಶಿವ್ ಮತ್ತು ಝಾನ್ಸಿಯ ಮಧ್ಯೆ ಇರೋ ಫ್ರೆಂಡ್ಶಿಪ್ಪಿನ ಹ್ಯೂಮನ್ ರಿಲೇಷನ್ಶಿಪ್ಪು, ಮತ್ತು ಬೇರ್ಮನ್ನು ತನ್ನ ಜೀವ ಕೊಟ್ಟು ಝಾನ್ಸಿಯ ಜೀವನ ಉಳಿಸಿದ್ದ ಆ ಹ್ಯೂಮನ್ ರಿಲೇಷನ್ಶಿಪ್ಪು, ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದರೆ ಸಾಕು. ರಿಹ್ಯಾಬಿಲಿಟೇಷನ್ ಆಫ್ ಹಾರ್ಟ್ಸ್ ಕಮಿಟಿ ಇನ್ ಲಜ್ವಂತಿ ಕಥೆಯಲ್ಲಿ ಒಂದು ರಿಹ್ಯಾಬಿಲಿಟೇಷನ್ ಆಫ್ ಹಾರ್ಟ್ಸ್ ಕಮಿಟಿ ಅದು ಏನೇನು ಮಾಡುತ್ತೆ, ಅದರ ಗುರಿ ಏನು, ಪ್ರೊಸೆಷನ್ ಯಾಕೆ ಮಾಡುತ್ತೆ, ಅವ್ರಿಗೆ ಏನು ಅವೇರ್ನೆಸ್ ಮೂಡಿಸುತ್ತೆ, ಅವ್ರಿಗೆ ಯಾರು ಸೆಕ್ರೆಟ್ರಿ ಆಗ್ತಾರೆ, ಯಾರು ಪ್ರೆಸಿಡೆಂಟ್ ಆಗ್ತಾರೆ, ಯಾರು ಸ್ಪೀಚ್ ಕೊಡ್ತಾರೆ. ಸೊ ಇದನ್ನು ಒಂದು ಪೇಜಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರೆ ಸಾಕು. ರೈಟರ್ಸ್ ಕ್ಯೂರಿಯಾಸಿಟಿ ಆ್ಯಂಡ್ ದ ಮಾತ್. ಈ ವೂಲ್ಫ್ಳ ಡೆತ್ ಆಫ್ ದ ಮಾತಲ್ಲಿ ಮಾತದ ಬಗ್ಗೆ ರೈಟರ್ಳ ಕ್ಯೂರಿಯಾಸಿಟಿ ಏನು, ಮತ್ತು ಆ ಮಾತು ಅವಳಿಗೆ ಹೇಗೆ ಕಾಣುತ್ತೆ, ಮಾತಿನ ಲೈಫ್ ಹೇಗೆ ಕಾಣುತ್ತೆ. ಫ್ರೀಡಮ್, ಪವರ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಸ್ಪೋಕನ್ ಆಫ್ ಬೈ ನೆಹರು ಅವ್ರ ಸ್ಪೀಚಲ್ಲಿ ಮಾತಾಡಿದ್ದು ಎದ್ರ ಬಗ್ಗೆ ಅಂದರೆ ಫ್ರೀಡಮ್ಮು, ಪವರು, ರೆಸ್ಪಾನ್ಸಿಬಿಲಿಟಿ. ಯಾವುದು ಫ್ರೀಡಮ್ಮು, ಪವರು ಮತ್ತು ರೆಸ್ಪಾನ್ಸಿಬಿಲಿಟಿ, ಇದಕ್ಕೇನು ಸಂಬಂಧ. ಕ್ಯಾರ್ಲೈಸ್ ಡೆಫಿನೇಷನ್ ಆಫ್ ಹಿಸ್ಟ್ರಿ. ಕ್ಯಾರ್ಲೈಲ್ ಹಿಸ್ಟ್ರಿನ ವೇರಿಯಸ್ ವೇಯಲ್ಲಿ ಡಿಫೈನ್ ಮಾಡ್ತಾನೆ. ಆ ಡೆಫಿನೇಷನನ್ನು ನೀವು ಎಕ್ಸ್ಪ್ಲೇನ್ ಮಾಡಿದರೆ ಸಾಕು. ಇನ್ನು 2 ಪೇಜಸ್ಗಳಲ್ಲಿ ನೀವು 2 ಆನ್ಸರ್ ಬರೀಬೇಕಾಗುತ್ತೆ. ಒಂದು ಆನ್ಸರ್ಗೆ 10 ಮಾರ್ಕ್ಸ್ ಇರುತ್ತೆ. ಆ ಕ್ವಶನ್ಸ್ಗಳು ಹೆಂಗಿರ್ತವೆ ಅಂತ. ಹೌ ವಾಸ್ ಝಾನ್ಸಿ ಸೇವ್ಡ್ ಇನ್ ದ ಸ್ಟೋರಿ. ಝಾನ್ಸಿ ಕಥೆಯಲ್ಲಿ ಹೆಂಗೆ ರಕ್ಷಿಸಲ್ಪಡ್ತಾಳೆ ಅವಳ ಗೆಳತಿ ಮತ್ತು ಬೇರ್ಮನ್ನಿಂದ ಎಕ್ಸ್ಪ್ಲೇನ್ ಮಾಡಬೇಕು. ಇಡೀ ಕಥೆಯ ಎಲ್ಲ ಭಾಗನೂ ಕೂಡ ಅದರಲ್ಲಿ ಬರುತ್ತೆ. ಡಿಸ್ಕಸ್ ದ ಸ್ಟೋರಿ ಲಜ್ವಂತಿ ವಿತ್ ಫೆಮಿನಿಸ್ಟ್ ಪಾಯಿಂಟ್ ಆಫ್ ವ್ಯೂ. ಲಜ್ವಂತಿ ಕಥೆನ ಸ್ತ್ರೀವಾದದ ಹಿನ್ನೆಲೆಯಲ್ಲಿ ನೀವು ಎಕ್ಸ್ಪ್ಲೇನ್ ಮಾಡಿರಿ. ರೈಟ್ ಎನ್ ಎಸ್ಟಿಮೇಟ್ ಆಫ್ ದ ರೈಟರ್ಸ್ ಪರ್ಸೆಪ್ಷನ್ ಆಫ್ ದ ಲೈಫ್ ಆ್ಯಂಡ್ ಡೆತ್ ಆಫ್ ಎ ಮಾತ್. ಈ ರೈಟರು ಈ ಮಾತದ ಲೈಫ್ ಮತ್ತು ಡೆತ್ತನ್ನು ಯಾವ ರೀತಿಯಲ್ಲಿ ಪರ್ಸೀವ್ ಮಾಡ್ತಾರೆ, ಪರಿಕಲ್ಪಿಸ್ಕೊಳ್ತಾರೆ. ಡಿಸ್ಕಸ್ ನೆಹರೂಸ್ ವಿಷನ್ ಆಫ್ ಇಂಡಿಯಾಸ್ ಫ್ಯೂಚರ್. ಇಂಡಿಯಾಸ್ ಫ್ಯೂಚರ್ನ ವಿಷನ್ ನೆಹರೂಗೆ ಹೆಂಗಿತ್ತು ಅದನ್ನು ಚರ್ಚೆ ಮಾಡಿರಿ. ಸಮರೈಸ್ ಕ್ಯಾರ್ಲೈಸ್ ವ್ಯೂಸ್ ಆನ್ ಹಿಸ್ಟ್ರಿ. ಇಡೀ ಹಿಸ್ಟ್ರಿಯ ಮೇಲೆ ಎಂತೆಂಥ ವ್ಯೂಸ್ಗಳನ್ನು ಅವನು ಇಲ್ಲಿ ಪ್ರೊನೌನ್ಸ್ ಮಾಡಿದ್ದಾನೆ, ಅವನ್ನ ಸಮರೈಸ್ ಮಾಡಿರಿ. ಸೊ ಎ ಗುಡ್ ಶಾರ್ಟ್ ನೋಟ್ ಕ್ಯಾನ್ ಬಿ ರಿಟನ್ ವಿತ್ ಫಾಲೋಯಿಂಗ್ ಪಾಯಿಂಟ್ಸ್. ಏನೇನು ಒಂದು ಗುಡ್ ಶಾರ್ಟ್ ನೋಟ್ನ ಹೆಂಗೆ ಬರೀಬೋದು ಅಂತ. ಮೊದಲನೇ ಆನ್ಸರ್ಗೆ ಈ ಪಾಯಿಂಟ್ಸ್, ಹ್ಯೂಮನ್ ರಿಲೇಷನ್ಶಿಪ್ಗೆ ನೀವು ಈ ಪಾಯಿಂಟ್ಸನ್ನು ಹಾಕಿ ಬರೆದ್ರೆ ಅದೊಂದು ಗುಡ್ ಶಾರ್ಟ್ ನೋಟ್ ಆಗುತ್ತೆ. ಫ್ರೆಂಡ್ಶಿಪ್ ಬಿಟ್ವೀನ್ ಶಿವ್ ಆ್ಯಂಡ್ ಝಾನ್ಸಿ, ಅದನ್ನ ಎಕ್ಸ್ಪ್ಲೇನ್ ಮಾಡೋದು. ಶಿವ್ಸ್ ಕನ್ಸರ್ನ್ ಟುವರ್ಡ್ಸ್ ಝಾನ್ಸೀಸ್ ಇಲ್ನೆಸ್. ಸೊ ಝಾನ್ಸಿಯ ಇಲ್ನೆಸ್ ಬಗ್ಗೆ ಶಿವಿಗಿರುವಂಥ ಒಂದು ಕನ್ಸರ್ನ್, ಕಾಳಜಿ, ಕಳಕಳಿ ಹೆಂಗಿತ್ತು ಅಂತ.
ಬೆಹರ್ಮ್ಯಾನ್ಸ್ ಆರ್ಟ್ ಫಾರ್ ಜಾನ್ಸಿ ಸರ್ವೈವಲ್. ಅಂದರೆ ಜಾನ್ಸಿಯ ಸರ್ವೈವಲ್ಗೆ ಬದುಕುಳಿಯೋಕ್ಕೆ ಜಾನ್ಸಿ ಬೆಹರ್ಮ್ಯಾನನ ಆರ್ಟ್ ಹೆಂಗೆ ಹೆಲ್ಪ್ ಮಾಡ್ತು. ಬೆಹರ್ಮ್ಯಾನ್ ಸ್ಯಾಕ್ರಿಫೈಸ್ ಆಫ್ ಹಿಸ್ ಲೈಫ್, ಅವಳ ಸಲುವಾಗಿ ಬೆಹರ್ಮ್ಯಾನ್ ಹೆಂಗೆ ತನ್ನ ಜೀವವನ್ನು ತ್ಯಾಗ ಮಾಡಿದ. ಆರ್ಟ್ ನರಿಸಸ್ ಆಲ್ ವ್ಯಾಲ್ಯೂಸ್ ಆಫ್ ಲೈಫ್, ಹೆಂಗೆ ಆರ್ಟ್ ಅನ್ನೋದು ತನ್ನೊಳಗೆ ತನ್ನ ಜಗತ್ತಿನೊಳಗೆ ಎಲ್ಲ ಜೀವನದ ಮೌಲ್ಯಗಳನ್ನು ಅದು ಕಾಪಾಡುತ್ತೆ, ಬೆಳೆಸುತ್ತೆ ಅಂತ. ಸೊ ವಿತ್ ದ್ಯಾಟ್ ಒನ್ ಎಕ್ಸಾಂಪಲ್, ಸಿ ಯು ಹ್ಯಾವ್ ಟು ಲರ್ನ್ types, you have to know types of questions, and this practice of writing the answers helps you to perform well in the examination. And also if you practice them by writing repeatedly, it improves your writing skill. So with this much I would like to put an end to this session. Thank you.